ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ಈ ದಿನ ಮಾನ್ಯ ಶ್ರೀ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ.ಎಸ್. ಸೋಮಲಿಂಗಪ್ಪ ಸರ್ ಅವರು ಸಿರುಗುಪ್ಪ ನಗರದ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರು ಮೂಲಕ ಕಳೆದ 4 ದಿನಗಳಿಂದ ಯುದ್ಧ ನಡೆಯುತ್ತಿದ್ದು, ಯುದ್ಧ ಮಾಡುತ್ತಿರುವ ನಮ್ಮ ಭಾರತೀಯ ಸೈನಿಕರಿಗೆ ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಹೆಚ್ಚಿನ ಧೈರ್ಯ, ಶಕ್ತಿ ಮತ್ತು ಆತ್ಮಹರ್ಷ ಮತ್ತು ಅವರಿಗೆ ಆ ದೇವರು ಕಾಪಾಡಲಿ ಎಂದು ಆಪರೇಷನ್ ಸಿಂಧೂರು ಯಶಸ್ವಿಯಾಗಲಿ ಎಂದು ದೇವರಿಗೆ ಇಂದು ಸಿರುಗುಪ್ಪ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂತಹ ತುಂಗಾಭದ್ರಾ ನದಿ ಪಕ್ಕದಲ್ಲಿರ್ತಕ್ಕಂಥ ಶಂಭುಲಿಂಗೇಶ್ವರ ಸ್ವಾಮಿಗೆ ಇಂದು ವಿಶೇಷವಾಗಿ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ, ಈ ಪೂಜೆಯ ಸಂದರ್ಭದಲ್ಲಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ವೀರೇಶ್ ಗೌಡ, ಮೇಕೆಲ್ ವೀರೇಶ, ಮಹಾದೇವ, ನಟರಾಜ, ದೇಶನೂರು ಹುಲಗಪ್ಪ, ಪೂಜೇರಿ ಗಾದಲಿಂಗಪ್ಪ ಮತ್ತು ಇನ್ನು ಮಧುಸೂದನ್, ನಟರಾಜ್, ವಿಕ್ರಮ್ ಜೈನ್, ಇನ್ನೂ ಹಲವಾರು ಜನ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಬಸವರಾಜ್, ರಾಘವೇಂದ್ರ, ಮಂಜುನಾಥ ಮತ್ತು ಹಲವಾರು ಜನ ಕಾರ್ಯಕರ್ತರನ್ನು ಒಳಗೊಂಡು ಈ ನಮ್ಮ ದೇಶಕ್ಕೆ ಈಗಾಗಲೇ ಪ್ರಧಾನಮಂತ್ರಿಯವರು ಹಲವಾರು ಸಲ ಎಚ್ಚರಿಕೆ ಕೊಟ್ಟರೂ ಕೂಡ ಎಚ್ಚರದಿಂದ ಇರಲಾರದೆ ನಮ್ಮ ದೇಶದ ನಾಗರಿಕರನ್ನು ಮತ್ತು ದೇಶದಿಂದ ಪ್ರವಾಸಕ್ಕೆಂದು ತೆರಳಿರತಕ್ಕಂಥ 23 ಜನನೇನು ಅಂದು ಕೊಂದಿದ್ರು. ಆ ಪ್ರತಿಕಾರವಾಗಿ ಶಾಂತಿಯುತಿಯಿಂದ ಬಹಳಷ್ಟು ಸಾಲ ಹೇಳಿದರೂ ಸಹ ಅವರು ಯಾವುದೇ ರೀತಿಯಿಂದ ಕ್ಯಾರೆ ಅನ್ನಲಾರದೆ ನಮ್ಮ ದೇಶದ ಭಾರತೀಯರನ್ನು ಕೊಂದಿರುವ ಇವರಿಗೆ ಸರಿಯಾದ ಪಾಠ ಕಲಿಸಬೇಕು, ಆ ದೇವರೇ ಇವರಿಗೆ ಸರಿಯಾದಂಥ ಬುದ್ಧಿ ಕಲಿಸುತ್ತಾರೆ ಎನ್ನುವುದರ ಮೂಲಕ ಇಂದು ಕಾರ್ಯಕರ್ತರನ್ನು ಒಳಗೊಂಡು ಯಾವುದೇ ಪಾರ್ಟಿ ಭೇದ ಪಂಥಿ ಇಲ್ಲದೆ ಜನಪ್ರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸೋಮಲಿಂಗಪ್ಪ ಸರ್ ಅವರು ಇಂದು ವಿಶೇಷ ಪೂಜೆ ಸಲ್ಲಿಸಿ ಭಾರತ ದೇಶಕ್ಕೆ ಜಯ ಸಿಗಲಿ, ಭಾರತ ದೇಶದ ಜನಗಳು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಲು ಇಂದು ವಿಶೇಷ ಪೂಜೆ ಸಲ್ಲಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಜಯಶಂಕರ ಜಯಶಂಕರ ಲಿಂಗ ಜಯ ಜಯ ತುಂಗ ಜಯ ಜಯ ಜಯಶಂಕರ ಜಯಶಂಕರ ಲಿಂಗ ಜಯ ಜಯ ತುಂಗ ಜಯ ಜಯ ಅರಹ ಓಂ ರಾಜಾದಿ ರಾಜಾಯ ಪ್ರಸನ್ನ ದಾಯಿನೇ ನಮಃ ವಯಂ ವೈಷ್ಣವರಿಗೆ ಜಯವಾಗಲಿ, ಭಾರತ ವೀರ ಯೋಧರಿಗೆ ಜಯವಾಗಲಿ. ಆಪರೇಷನ್ ಸಿಂಧೂರ್ ಅಂತ ಐತೆ ಹೆಣ್ಮಕ್ಳ ಕಡೆ ಈ ದಿನ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಏನು ಮಾಜಿ ಶಾಸಕರ ನೇತೃತ್ವದಲ್ಲಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಶಂಭುಲಿಂಗ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಪೂಜಾ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಒಂದು ಆದೇಶದ ಮೇರೆಗೆ ಏನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಕ್ಕಂಥ ಯುದ್ಧ ಏನಿದೆ ಅಲ್ಲ, ಆ ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಯಾವುದೇ ಅನಾಹುತ ಆಗಬಾರದು, ಭಾರತದ ಗಡಿಭಾಗದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಯಾವುದೇ ಅನಾಹುತಗಳು ಆಗಬಾರದು ಮತ್ತು ಈ ದೇಶದ ನರೇಂದ್ರ ಮೋದಿಜಿಯವರ ಶಕ್ತಿ ಧೈರ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಸೈನಿಕರು ಏನು ಇವತ್ತ ಯುದ್ಧದಲ್ಲಿ ಜಯಶೀಲರನ್ನು ಆಗ್ತಾ ಇದ್ದಾರೆ, ಅದು ನೋಡ್ತಾ ಇದ್ರೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದು ಹಾಕ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಖುಷಿ ಅನಿಸ್ತಾ ಇದೆ. ಹಾಗಾಗಿ ಆ ಒಂದು ಸೈನಿಕರಿಗೆ ಧೈರ್ಯ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಪೂಜೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿದ್ದ ಸೋಮಲಿಂಗಪ್ಪನವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್